ಅದಾಗಲಿ ಇಂದಿಗೆ 8 ದಿನ. ಕಳೆದ ಶುಕ್ರವಾರ ಕರುನಾಡಿಗೆ ಬರ ಸಿಡಿಲು ಸಿಡಿಸಿತ್ತು ಪುನೀತ್ ಸಾವಿನ ಸುದ್ದಿ. ಅದಾಗಿ 8 ದಿನಗಳ ಬಳಿಕವೂ ಅಪ್ಪು ಫ್ಯಾನ್ಸ್ ಆಕ್ರಂದನ ಸ್ವಲ್ಪವೂ ಕಡಿಮೆಯಾಗಿಲ್ಲ. ಇವತ್ತು ಅಪ್ಪು ಸಮಾಧಿ ಮುಂದೆ ಅಭಿಮಾನಿಗಳ ಕಣ್ಣೀರ ಕೋಡಿಯೇ ಹರಿದಿದೆ. ನಾನು ಅಪ್ಪು ಸರ್ ಬಿಗ್ ಫ್ಯಾನ್ ಸರ್. ಅವರು ಹೋದಾಗ ಬರಕ್ಕೆ ಆಗಲಿಲ್ಲ. ನಮಗಿಷ್ಟು 80 ವರ್ಷ ನನಗೆ ಬೆಳಗಾವಿಂದ ಬಂದಿದ್ದೀನಿ. ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಅವ್ರು ಹೋದ್ರಲ್ಲ, ನಮಗೆ ಯಾಕಿಡ್ಬೇಕು ದೇವ್ರು. ಅಪ್ಪು ಅಂದ್ರೆ ಪ್ರೀತಿ, ಅಪ್ಪು ಅಂದ್ರೆ ಪ್ರೇಮ, ಅಪ್ಪು ಅಂದ್ರೆ ಅಭಿಮಾನ. ಅಪ್ಪು ಅಭಿಮಾನಕ್ಕೆ ಕಳೆದ 3 ದಿನಗಳಿಂದ ಸಾಕ್ಷಿಯಾಗಿದೆ ಕಂಠೀರವ ಸ್ಟುಡಿಯೋದಲ್ಲಿರೋ ಪುನೀತ್ ರಾಜ್ಕುಮಾರ್ ಸಮಾಧಿ. ಅಪ್ಪು ನಮ್ಮನ್ನಗಲಿ 8 ದಿನಗಳಾಯ್ತು. ಅಪ್ಪು ಮಣ್ಣಲ್ಲಿ ಮಣ್ಣಾಗಿ 6 ದಿನ ಕಳಿತು. ಆದ್ರೂ ಸಮಾಧಿ ಬಳಿ ಅದೇ ಜನಸಾಗರ. ಇವತ್ತು ಮಳೆಯನ್ನು ಲೆಕ್ಕಿಸದೆ ಅಪ್ಪು ಫ್ಯಾನ್ಸ್ ಸಮಾಧಿ ದರ್ಶನಕ್ಕೆ ಬಂದಿದ್ರು. ಕಂಠೀರವ ಸ್ಟುಡಿಯೋ ಬಳಿ ಅಭಿಮಾನಿಗಳ ಸರತಿ ಸಾಲು ಸ್ವಲ್ಪನೂ ಕಡಿಮೆಯಾಗಿರಲಿಲ್ಲ. ಇವತ್ತು ಅಪ್ಪು ಸಮಾಧಿ ದರ್ಶನ ಮಾಡಿದವರ ಸಂಖ್ಯೆ 20,000ಕ್ಕೂ ಅಧಿಕ. ಮಕ್ಕಳು, ಮಹಿಳೆಯರು, ವಯಸ್ಕರು, ಯುವತಿಯರು, ಪುಟ್ಟ ಪುಟ್ಟ ಮಕ್ಕಳನ್ನ ಹೊತ್ಕೊಂಡು ಬಂದ ಪೋಷಕರು, ಹೀಗೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದ ಅಭಿಮಾನಿಗಳು ಮಳೆಯಲ್ಲಿ ನೆನೆಯುತ್ತಲೇ ಸರತಿ ಸಾಲಿನಲ್ಲಿ ನಿಂತಿದ್ರು. ಪೊಲೀಸರು ಕೂಡ ಅಭಿಮಾನಿಗಳ ನೋವನ್ನ ಅರ್ಥ ಮಾಡಿಕೊಂಡಿದ್ರು. ಮಳೆಯಲ್ಲಿ ನೆನೆತಿದ್ದ ಮಕ್ಕಳು, ಮಹಿಳೆಯರನ್ನ ಪೆಂಡಾಲ್ಗೆ ಶಿಫ್ಟ್ ಮಾಡಿ ಮಾನವೀಯತೆಯನ್ನ ಸಾರಿದ್ರು. ರಾಜ್ ಕುಟುಂಬದ 3 ಸಮಾಧಿಗಳಲ್ಲಿ ಮಳೆಯಿಂದ ಆಶ್ರಯ ಪಡೆದ ಅಭಿಮಾನಿಗಳು ಅಲ್ಲೇ ನಿಂತು ಅಪ್ಪುಗೆ ಜಯ ಘೋಷ ಕೂಗಿದ್ರು. ಪಾರ್ವತಮ್ಮ ಸಮಾಧಿ ಮತ್ತು ಈಗ ಅಪ್ಪು ಸಮಾಧಿ, ಈ 3 ಸಮಾಧಿಗಳು ಈಗ ಆಶ್ರಯ ತಾಣವಾಗಿರೋದೆ. ಮಳೆಯಲ್ಲಿ ನೆನೆಯುತ್ತಲೇ ನೆಚ್ಚಿನ ನಟನ ಸಮಾಧಿ ವೀಕ್ಷಿಸಿದ ಅಭಿಮಾನಿಗಳ ಕಣ್ಣೀರನ್ನು ಮರೆಮಾಚಲು ಮಳೆರಾಯನಿಗೂ ಸಾಧ್ಯವಾಗಲಿಲ್ಲ. ಬೆಳಗಾವಿಯಿಂದ ಬಂದಿದ್ದ 80 ವರ್ಷದ ಹರೆಯದ ಈ ಅಜ್ಜಿ ಪುನೀತ್ ಸಾವಿಗೆ ಮರುಗಿದ್ದು ಹೀಗೆ ನೋಡಿ. ನಾವು ಹೋಗ್ಬೇಕಾಗಿದ್ದು ಅವರು ಹೋಗಿದ್ದಾರೆ. ನಮಗಿಷ್ಟು 80 ವರ್ಷ ನನಗೆ ಬೆಳಗಾವಿಂದ ಬಂದಿದ್ದೀನಿ. ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಅವ್ರು ಹೋದ್ರಲ್ಲ, ನಮಗೆ ಯಾಕಿಡ್ಬೇಕು ದೇವ್ರು. ಪುನೀತ್ ಅವರ ಅಪ್ಪಟ ಅಭಿಮಾನಿಯಾಗಿರೋ ಈ ಯುವತಿಯ ಕಣ್ಣೀರು ಎಲ್ಲರ ಮನಕಲಕಿದೆ. ಪುನೀತ್ ಸಾವನ್ನ ಅರಗಿಸಿಕೊಳ್ಳಲಾಗದೆ ಆ ದೇವರನ್ನೇ ಶಪಿಸಿರೋ ಈಕೆ ಅಪ್ಪು ಅವರಂತೆ ನೇತ್ರದಾನ ಮಾಡೋದಾಗಿಯೂ ಘೋಷಣೆ ಮಾಡಿದ್ದಾಳೆ. ನಾನು ಅಪ್ಪು ಸರ್ ಬಿಗ್ ಫ್ಯಾನ್ ಸರ್. ಅವರು ಹೋದಾಗ ಬರಕ್ಕೆ ಆಗಲಿಲ್ಲ. ಅವ್ರು ಇಲ್ಲದೆ ಇರಕ್ಕೆ ಆಗ್ತಾ ಇಲ್ಲ ಸರ್. ದೇವ್ರು ನಿಜ ಇಲ್ಲ. ದೇವ್ರಿದ್ರೆ ಎಷ್ಟು ಜನ ಎಷ್ಟು ಮೋಸ ಮಾಡ್ತಾರೆ. ಅಂತಾರೆಲ್ಲ ಚೆನ್ನಾಗೇ ಇದ್ದಾರೆ. ನಮ್ಮ ಬಾಸ್ ಏನಕ್ಕೆ ಹೋದ್ರು? ನಮ್ಮ ಬಾಸ್ ಏನಕ್ಕೆ ತಗೋಬೇಕಿತ್ತು ದೇವ್ರು? ಅವ್ರ ಕಣ್ ಕಾಣಿಸಲ್ವಾ? ನಿಜ ನಾನು ದೇವರಿಗೆ ಕೈ ಮುಗಿತಿಲ್ಲ, ಪೂಜೆನೂ ಮಾಡ್ತಾ ಇಲ್ಲ. ಯಾಕಂದ್ರೆ ನಾನು ತುಂಬಾ ಪ್ರೇಯರ್ ಮಾಡಿದ್ದೆ ನಮ್ಮ ಅಪ್ಪು ಬಾಸ್ನ ಉಳಿಸು ಅಂತ. ಉಳಿಸ್ತಿಲ್ಲ. ದೇವ್ರು ನಿಜ ಇಲ್ಲ. ಈಗಲೂ ನೋಡಿ ನನ್ನ ಅಪ್ಪು ಬಾಸ್ನ ವಾಲ್ ಪೇಪರ್ ಇಟ್ಟಿರೋದು ನನ್ನ ಹೃದಯದಲ್ಲಿ. ಅವ್ರು ಯಾವಾಗ್ಲೂ ಇರ್ತಾರೆ. ಅಲ್ಲ ಪ್ಲೀಸ್, ನಾನು ಕೇಳೋದಿಷ್ಟು ಯಾರು ಮಾಡ್ಕೋಬೇಡಿ ಆತ್ಮಹತ್ಯೆ. ಯಾಕಂದ್ರೆ ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ. ಪ್ಲೀಸ್ ದಯವಿಟ್ಟು ನಾನು ಅಪ್ಪು ಸರ್ ಬಿಗ್ ಫ್ಯಾನ್. ನಾನು ಸಾಯೋವರೆಗೂ ಅವ್ರ ಫ್ಯಾನಾಗೆ ಇರ್ತೀನಿ. ನನ್ನ ಹೃದಯದಲ್ಲಿ ಯಾವಾಗಲೂ ಅವರೇ ಇರ್ತಾರೆ. ನಾವು ಅಪ್ಪು ಸರ್ ಬಿಗ್ ಫ್ಯಾನ್ ಅಂತ ನಾವು ಸಾಯೋವರೆಗೂ ಇರ್ಬೇಕಾದ್ರೆ ಅವ್ರು ಯಾವ್ಯಾವ ಒಳ್ಳೆ ಗುಣ ಇದಾವ ಅವನ್ನೆಲ್ಲ ನಾವು ಹಂಗೆ ನೋಡ್ಕೊಂಡು ಹೋಗ್ಬೇಕು. ನಾನು ಕಣ್ ಕೊಡ್ತೀನಿ ಸರ್. ನನ್ನ ಅಪ್ಪು ಸರ್ ಅವ್ರಿಗೋಸ್ಕರ ನಾನು ಅವ್ರನ್ನೇ ಫಾಲೋ ಮಾಡ್ತಾ ಇರೋದು. ನಾನು ಕಣ್ ಕೊಟ್ಟೆ ನಾನು ಇದು ಮಾಡೋದು ಸರ್. ನೀವು ನೇತ್ರದಾನ ಮಾಡ್ತೀರಾ? ಹಾ ಸರ್, ಮಾಡ್ತೀನಿ. ಈ ಮಧ್ಯೆ ಸಮಾಧಿಗೆ ಭೇಟಿ ಕೊಟ್ಟ ಅಪ್ಪು ಪತ್ನಿ ಅಶ್ವಿನಿ ಸಹೋದರಿ ಭಾವನಾ ನೆನೆದು ಕಣ್ಣೀರಾಗಿದ್ರು. ಅಲ್ಲದೆ ರೇಣುಕಾಚಾರ್ಯ ಕುಟುಂಬ ಸಮೇತ ಅಪ್ಪು ಸಮಾಧಿಗೆ ಭೇಟಿ ಕೊಟ್ಟು ದೀಪ ಬೆಳಗಿಸಿದ್ರು. ಇದೇ ವೇಳೆ ಅಪ್ಪು ನೋಡಿಕೊಳ್ತಿದ್ದ ಶಕ್ತಿಧಾಮ ಆಶ್ರಮಕ್ಕೆ ಸಹಾಯದ ಭರವಸೆ ಕೊಟ್ಟ ರೇಣುಕಾಚಾರ್ಯ ರಾಜ್ ಕುಟುಂಬದಂತೆ ತಮ್ಮ ಕುಟುಂಬ ಸಹ ನೇತ್ರದಾನ ಮಾಡೋದಾಗಿ ತಿಳಿಸಿದ್ರು. ಶಕ್ತಿಧಾಮ ಅಲ್ಲಿ 1800 ಜನ ವಿದ್ಯಾರ್ಥಿನಿಯರು ಶಿಕ್ಷಣವನ್ನು ಕಲಿತಿದ್ದಾರೆ ಅಂತ ಕೇಳಿದ್ದೀನಿ. ಆ ಶಕ್ತಿಧಾಮಕ್ಕೆ ನಾನು ನಮ್ಮ ಕುಟುಂಬ ಸದಸ್ಯರು ಕೈಲಾದ ಮಟ್ಟಿಗೆ ಅವ್ರ ಕುಟುಂಬ ಸದಸ್ಯ ಮನೆಗೆ ಹೋಗಿ ವಿನಂತಿನೂ ಮಾಡ್ತೀವಿ. ಪುನೀತ್ ರಾಜ್ಕುಮಾರ್ ನೇತ್ರದಾನ ಮಾಡ್ತೀವಿ ಅಂತ ಹೇಳಿದ್ರು. ನಾನು ನಮ್ಮ ಕುಟುಂಬ ಸದಸ್ಯರು ನನ್ನ ಇಂಥ ನೇತ್ರದಾನ ಸಮಾಜ ಸೇವೆ ಮಾಡ್ತೀವಿಲ್ಲ ಅಂತಲ್ಲ, ಅದರ ಅದ್ಭುತ ಕಾರ್ಯಗಳು ನನಗೆ ಬಹಳ ಮನಸ್ಸಿಗೆ. ಕೆಲವರು ಸತ್ತ ಮೇಲೂ ಜೀವಂತವಾಗಿರ್ತಾರೆ. ಅದರಲ್ಲಿ ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಕೂಡ ಒಬ್ಬರು. ಅಪ್ಪು ಜೀವನದಲ್ಲಿ ಎಷ್ಟು ಪ್ರೀತಿ ಗಳಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಸಮಾಧಿ ಬಳಿ ಹರಿಯುತ್ತಿರೋ ಈ ಕಣ್ಣೀರೇ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ಗಡಿಗಳನ್ನ ಮೀರಿ ಪ್ರೀತಿ ಗಳಿಸಿದವರು ಸ್ಯಾಂಡಲ್ವುಡ್ನ ಪರಮಾತ್ಮ. ಅಪ್ಪು ಸಮಾಧಿ ಬಳಿ ಇವತ್ತು ತಮಿಳಿನ ಸೂಪರ್ ಸ್ಟಾರ್ ಬಿಕ್ಕಿ ಅತ್ರು ತೆಲುಗು ನಟ ಅಪ್ಪುವನ್ನ ನೆನೆದು ಕಣ್ಣೀರು ಹಾಕಿದರು. ಪುನೀತ್ ನಿವಾಸಕ್ಕೆ ಸ್ಟಾರ್ಗಳು ಗಣ್ಯರ ದಂಡೆ ಹರಿದು ಬರ್ತಿದೆ. ಇಷ್ಟು ದಿನ ಎಲ್ಲ ಥಿಯೇಟರ್ಗೆ ಹೋಗ್ತಿದ್ವಿ, ಮನೆಗೆ ಹೋಗ್ತಿದ್ವಿ ಅಪ್ಪು ನೋಡೋಕೆ. ಈಗ ಇದೇ ಥಿಯೇಟ್ರು, ಇದೇ ಮನೆ ದೇವ್ರಂತೂ ನಿಜವಾಗ್ಲೂ ಇಲ್ಲ ಸರ್. ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಅವ್ರು ಹೋದ್ರಲ್ಲ, ನಮಗೆ ಯಾಕಿರ್ಬೇಕು ದೇವ್ರು? ಅಪ್ಪು ನೆನಪಿನಲ್ಲಿ ತಮಿಳು ನಟನ ಕಣ್ಣೀರು. ಸಮಾಧಿ ಬಳಿ ಬಿಕ್ಕಿ ಅತ್ತ ಸೂರ್ಯ. ಹೀಗೆ ಅಪ್ಪು ಸಮಾಧಿ ಮುಂದೆ ನಿಂತು ಬಿಕ್ಕಿ ಅಳ್ತಿರೋ ಇವರು ತಮಿಳು ಚಿತ್ರರಂಗದ ಖ್ಯಾತ ನಟ ಸೂರ್ಯ. ಅಪ್ಪು ಮತ್ತು ಸೂರ್ಯ ಒಂದೇ ವಯಸ್ಸಿನವರು. ಇಬ್ಬರ ನಡುವೆ ಗೆಳೆತನ ಇತ್ತು. ಅಪ್ಪು ಅವರ ಅಂತಿಮ ದರ್ಶನ ಪಡೆಯಲು ಸೂರ್ಯ ಅವರಿಗೆ ಸಾಧ್ಯ ಆಗಿರ್ಲಿಲ್ಲ. ಅದೇ ನೋವಲ್ಲಿ ಗೆಳೆಯನ ಸಮಾಧಿ ದರ್ಶನಕ್ಕೆ ಬಂದ ಸೂರ್ಯ ಸಮಾಧಿ ಬಳಿ ದುಃಖ ತಡೆಯಲಾರದೆ ಪುಟ್ಟ ಮಗುವಿನಂತೆ ಅತ್ತೇ ಬಿಟ್ರು. ಸದ್ಯ ಸೂರ್ಯ ನಟನೆಯ ಜೈ ಭೀಮ್ ಸಿನಿಮಾ ಸೆನ್ಸೇಷನಲ್ ಆಗಿದೆ. ಈ ಮಧ್ಯೆ ಪುನೀತ್ ಸಮಾಧಿ ದರ್ಶನಕ್ಕೆ ಬಂದ ಸೂರ್ಯ ಅವರ ಜೊತೆ ಶಿವರಾಜ್ ಕುಮಾರ್ ಕೂಡ ಸಮಾಧಿ ಸ್ಥಳಕ್ಕೆ ಬಂದಿದ್ರು. ಸಮಾಧಿ ಬಳಿ ತನ್ನ ಗೆಳೆಯನ ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕುವಾಗ ಸೂರ್ಯ ಅವರಿಗೆ ದುಃಖ ಉಮ್ಮಳಿಸಿ ಬಂತು. ಅಲ್ಲೇ ತಲೆ ತಗ್ಗಿಸಿ ನಿಂತ ಸೂರ್ಯ ಕಣ್ಣೀರಾಗಿದ್ರು. ಬಳಿಕ ಶಿವಣ್ಣ ಅವರೇ ನಟ ಸೂರ್ಯ ಅವರನ್ನ ಸಮಾಧಾನ ಪಡಿಸಿದ್ರು. ಮಾಧ್ಯಮಗಳ ಜೊತೆ ಮಾತಾಡುವಾಗಲೂ ಸೂರ್ಯ ಕಣ್ಣೀರಾಗಿದ್ರು. ಇಟ್ಸ್ ವೆರಿ ಅನ್ಫೇರ್. நடந்திருக்கவே கூடாது. இன்னும் ஒத்துக்க முடியல, இன்னும் ஏற்றுக்க முடியல. எந்த ஃபோட்டோவில் பார்த்தாலும் சிரிச்சிட்டே தான் இருப்பார். எந்த வீடியோ எந்த ஃபோட்டோவில் பார்த்தாலும் சிரிச்சிட்டே தான் இருப்பார். ஐ ஒன்லி ஹர்ட் அபவுட் ஆல் த வண்டர்ஃபுல் திங்ஸ் இஸ் டன் டு த சொசைட்டி, டு த பீப்புள் whom he really loves. We'll terribly miss him. We will terribly miss him, and my prayers and deepest condolences to the family. ಅಪ್ಪು ಸಮಾಧಿ ಮುಂದೆ ಕಣ್ಣೀರು ಸುರಿಸಿದ ಬಳಿಕ ಪುನೀತ್ ನಿವಾಸಕ್ಕೆ ತೆರಳಿದ ಸೂರ್ಯ ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ರು. ಇನ್ನು ತೆಲುಗಿನ ಪ್ರಸಿದ್ಧ ನಟ ರಾಜೇಂದ್ರ ಪ್ರಸಾದ್ ಕೂಡ ಪುನೀತ್ ನಿವಾಸಕ್ಕೆ ಭೇಟಿ ಕೊಟ್ಟು ಅಪ್ಪು ಭಾವಚಿತ್ರಕ್ಕೆ ನಮನ ಸಲ್ಲಿಸಿದ್ರು. ಅಪ್ಪು ಫ್ಯಾಮಿಲಿಗೆ ಹಾಗೆ ರಾಜ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಪುನೀತ್ ಪತ್ನಿ ಜೊತೆ ಮಾತಾಡುವಾಗ ರಾಜೇಂದ್ರ ಪ್ರಸಾದ್ ಕಣ್ಣೀರಾಗಿದ್ರು. ಪುನೀತ್ ನಿಧನ ತೆಲುಗು ಚಿತ್ರರಂಗಕ್ಕೂ ತುಂಬಾ ನೋವು ತಂದಿದೆ ಅಂತ ರಾಜೇಂದ್ರ ಪ್ರಸಾದ್ ಹೇಳಿದ್ರು. అప్పు జొతిగిన ఒడనాటవన్న నెనదు భావుకరాದ್ರು. 25 లక్షల మందితో జరిగింది అంటే అతను ఎంత గొప్ప వ్యక్తి అయి ఉండాలి. ఒక గొప్ప వ్యక్తి యొక్క ఒక క్యారెక్టరే యువర్ క్యారెక్టర్ ఇండెక్సెస్ యువర్ లైఫ్ అన్నట్టు చివరికి అతని క్యారెక్టరే అంత మహానుభావుడు తండ్రి దగ్గరికి వెళ్ళిపోయారు ఆయన. ಸಿನಿಮಾ ಸ್ಟಾರ್ಗಳಷ್ಟೇ ಅಲ್ಲ, ಎಲ್ಲಾ ರಂಗದ ಗಣ್ಯರು ಪುನೀತ್ ನಿವಾಸಕ್ಕೆ ಸಾಲು ಸಾಲಾಗಿ ಬರ್ತಿದ್ದಾರೆ. ಇವತ್ತು ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್, ಸಚಿವ ಅಶ್ವಥ್ ನಾರಾಯಣ್, ನಟಿ ತಾರಾ, ನಿರ್ಮಾಪಕ ರಾಕ್ಲೈನ್ ಸೇರಿದಂತೆ ಹಲವರು ಪುನೀತ್ ನಿವಾಸಕ್ಕೆ ಹೋಗಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಕನ್ನಡದ ಜನತೆಗೆ, ಅಭಿಮಾನಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಜೀವನಕ್ಕೆ ಏನಾದರೂ ಹಾನಿ ಮಾಡಿಕೊಂಡ್ರೆ ನಿಮ್ಮ ಹೆತ್ತವರು, ನಿಮ್ಮನ್ನು ನಂಬಿದವರು, ನಿಮ್ಮ ಮನೆಯವರು ನಿಜವಾಗ್ಲೂ ಸಂಕಟ ಪಡ್ತಾರೆ. ಆ ಸಂಕಟವನ್ನು ಯಾರಿಗೂ ಕೊಡಬೇಡಿ. ಸಂಜೆ ಕಳೆದು ಕತ್ತಲು ಆವರಿಸುತ್ತಿದ್ದಂತೆ ಸಿಎಂ ಬೊಮ್ಮಾಯಿ ಕೂಡ ಪುನೀತ್ ನಿವಾಸಕ್ಕೆ ಭೇಟಿ ಕೊಟ್ಟರು. ಸಿಎಂಗೆ ಸಚಿವರು ಸಾಥ್ ಕೊಟ್ಟಿದ್ರು. ಪುನೀತ್ ನಿವಾಸದಲ್ಲಿ ರಾಜ್ ಕುಟುಂಬಸ್ಥರಿಗೆ ಸಿಎಂ ಮತ್ತೊಮ್ಮೆ ಸಾಂತ್ವನ ಹೇಳಿದ್ದಾರೆ. ಮಾತನಾಡಿ ಸಾಂತ್ವನ ಹೇಳೋ ಸಲುವಾಗಿ ಬಂದಿದ್ದೇವೆ. ಮುಂದಿನ ಕಾರ್ಯಕ್ರಮಗಳು ಅವೆಲ್ಲವೂ ಕೂಡ ಅತ್ಯಂತ ಸುಸೂತ್ರವಾಗಿ ಶಾಂತವಾಗಿ ನಡೀಬೇಕನ್ನುವಂಥ ಉದ್ದೇಶದಿಂದ ಹಲವಾರು ವಿಚಾರಗಳು ಅವರು ಚರ್ಚೆ ಮಾಡಿದ್ದಾರೆ. ನಮ್ಮ ಸಂಪೂರ್ಣವಾದಂಥ ಸಹಕಾರ ಸರ್ಕಾರದ್ದು ಅವ್ರ ಜೊತೆಗೆ ಇರ್ತದೆ. ಪುನೀತ್ ರಾಜ್ಕುಮಾರ್ ದಕ್ಷಿಣ ಭಾರತದ ಎಲ್ಲಾ ಚಿತ್ರರಂಗದ ಜೊತೆ ಉತ್ತಮ ಸಂಬಂಧ ಹೊಂದಿದ್ರು. ಹೀಗಾಗಿ ಸ್ಟಾರ್ಗಳ ದಂಡೆ ಬೆಂಗಳೂರಿಗೆ ಬರ್ತಿದ್ದು, ನಾಳೆ ನಟರಾದ ವಿಜಯ್ ಹಾಗೂ ನಟ ವಿಶಾಲ್ ಸೇರಿದಂತೆ ದಕ್ಷಿಣ ಚಿತ್ರರಂಗದ ಇನ್ನಷ್ಟು ಗಣ್ಯರು ಬರುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಂದೇ ಒಂದು ರಾತ್ರಿ ಸುರಿದ ಮಳೆಗೆ ಮತ್ತೆ ಮುಕ್ಕಾಲು ಬೆಂಗಳೂರು ನಡುಗಿ ಹೋಗಿದೆ.
ಜನ ಮಳೆ ಹೊಡೆತಕ್ಕೆ ಸಿಲುಕಿ ಒದ್ದಾಡ್ತಿದ್ರೆ ಮಂತ್ರಿಗಳು ಹಬ್ಬದ ಸಂಭ್ರಮದಲ್ಲಿ ಮಸ್ತ್ ಮಜಾ ಮಾಡುತ್ತಿದ್ರು. ಮಳೆ ಬರುತ್ತೆ ಹೋಗುತ್ತೆ ನಿಜ, ಆದರೆ ಬೆಂಗಳೂರಲ್ಲಿ ಮಳೆ ಬಂದರೆ ಜನರ ನೆಮ್ಮದಿ ಹಾಳಾಗಿ ಹೋಗುತ್ತೆ ಅನ್ನೋದು ಪದೇ ಪದೇ ಸಾಬೀತಾಗ್ತಿದೆ. ಇದಕ್ಕೆ ಸಾಕ್ಷಿ ನಿನ್ನೆ ರಾತ್ರಿ ಸುರಿದ ಮಳೆ ಸೃಷ್ಟಿಸಿದ ಅವಾಂತರಗಳು. ಬೆಂಗಳೂರಿನ ಯಾವ ಮೂಲೆಯಲ್ಲಾದ್ರೂ ನೋಡಿ ರಸ್ತೆಗಳನ್ನೆಲ್ಲ ಅಗೆದಿಟ್ಟಿರೋದೆ. ಕೇಳಿದ್ರೆ ಅಭಿವೃದ್ಧಿ ಕೆಲಸ ಅಂತಾರೆ. ಹೋಗ್ಲಿ, ರಸ್ತೆಗಳನ್ನೆಲ್ಲ ಅಗೆದ ಮೇಲೆ ಕ್ಲೀನ್ ಆಗಿ ರೆಡಿ ಮಾಡಿದ್ರ? ಇಲ್ಲ, ಕಾಟಾಚಾರಕ್ಕೆ ಟಾರ್ ಹಾಕಿಬಿಟ್ರು. ಈಗ ಎಡಬಿಡದೆ ಸುರಿತಿರೋ ಮಳೆಗೆ ರಸ್ತೆಗಳೆಲ್ಲ ಗುಂಡಿ ಬಿದ್ದಿವೆ. ರೋಡ್ ಯಾವುದು, ಗುಂಡಿ ಎಲ್ಲಿದೆ ಅಂತಾನು ಗೊತ್ತಾಗದೆ ಜನ ನರಕ ಅನುಭವಿಸ್ತಿದ್ದಾರೆ. ಇಲ್ಲಿ ನೋಡಿ, ಗುಂಡಿಯಲ್ಲಿ ಹೇಗೆ ಕಾರುಗಳು ಸಿಲುಕೊಂಡಿವೆ ಅಂತ. ಇದು ವಸತಿ ಸಚಿವ ಮತ್ತು ಬೆಂಗಳೂರು ಉಸ್ತುವಾರಿ ಕೇಳ್ತಿರೋ ವಿ ಸೋಮಣ್ಣ ಕ್ಷೇತ್ರದ ಕಥೆ. ಮಾಗಡಿ ರಸ್ತೆ ಟೋಲ್ಗೇಟ್ ಬಳಿ ಗುಂಡಿಗೆ ಸಿಲುಕಿದ ಕಾರುಗಳನ್ನ ಮೇಲೆತ್ತಿದ್ರು. ಚಾಮರಾಜಪೇಟೆಯ ಕಸ್ತೂರಿಬಾ ನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಜೊತೆಗೆ ಮನೆಗೆ ಅಳವಡಿಸಿರೋ ಕುಡಿಯುವ ನೀರಿನ ಪೈಪ್ಗಳಿಂದ ಕಲುಷಿತ ನೀರು ಬರ್ತಿದೆ. ಕಲುಷಿತ ನೀರನ್ನ ಬಾಟಲ್ನಲ್ಲಿ ಹಿಡಿದು ಸ್ಥಳೀಯರು ಬಿಬಿಎಂಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಳೆ ಜಾಸ್ತಿ ಬಂದಿದೆ, ಅದರಿಂದ ಸ್ಯಾನಿಟರಿ ಎಲ್ಲ ಬ್ಲ್ಯಾಕ್ ಆಗಿ ಮೇನ್ ರೋಡ್ದು ಒಳಗಡೆ ನೀರು ರಿವರ್ಸ್ ಆಗಿದೆ. ರಿವರ್ಸ್ ಆಗಿ ಮನೆ ಎಲ್ಲ ನುಗ್ಗಿಬಿಟ್ಟಿದೆ ಅಷ್ಟೇ ಸರ್. 1.5 ವರ್ಷದಿಂದ ಈ ಥರ ಆಗ್ತಾ ಇದೆ ಸರ್. ಇವಾಗ ಕಂಪ್ಲೇಂಟ್ ಮಾಡಿ ಬಂದಿದ್ದೀನಿ ಬಿಬಿಎಂಪಿನಲ್ಲಿ. ಇಲ್ಲಿ ನೋಡಿ, ಜೆಸಿ ರಸ್ತೆ ಕಟ್ಟಡದ ನೆಲಮಹಡಿ ಮಳೆ ನೀರಿನಿಂದ ಹೇಗೆ ಜಲಾವೃತವಾಗಿದೆ ಅಂತ. ನೆಲಮಹಡಿಯಲ್ಲಿದ್ದ ಬೈಕ್ಗಳು ನೀರಿನಲ್ಲಿ ಮುಳುಗಡೆ ಆಗಿದೆ. ಸುಮಾರು 5 ಅಡಿ ನೀರು ತುಂಬಿದೆ. ಈ ಕಟ್ಟಡದಲ್ಲಿ ಬ್ಯಾಂಕ್ ಸೇರಿ ಹಲವು ಕಚೇರಿಗಳಿದ್ದು, ಕಟ್ಟಡ ನೆನೆದು ಯಾವಾಗ ಬಿದ್ದು ಹೋಗುತ್ತೋ ಅನ್ನೋ ಭಯ ಬೇರೆ. ಇಷ್ಟೇ ಅಲ್ಲ, ಅಶೋಕ ಪಿಲ್ಲರ್ ಬಳಿಯ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಬೇಸ್ಮೆಂಟ್ಗೆ ನುಗ್ಗಿದ ನೀರಿನಿಂದ ಕಾರು 2 ಬೈಕ್ ಜಲಾವೃತಗೊಂಡಿದೆ. ತಿಂಗಳ ಹಿಂದಷ್ಟೇ ಖರೀದಿಸಿದ ಕಾರು ಸಂಪೂರ್ಣ ಹಾಳಾಗಿದೆ. ಮನೆ ಮುಂದೆ ಚರಂಡಿ ಬ್ಲಾಕ್ ಆಗಿದ್ರಿಂದ ಮಳೆ ನೀರು ಮನೆಗೆ ನುಗ್ಗಿದೆ. ಬೇಸ್ಮೆಂಟ್ನಲ್ಲಿದ್ದ ಲಿಫ್ಟ್ ಸಹ ಹಾಳಾಗಿದೆ. ಮಳೆ ಸಮಸ್ಯೆ ಬಗೆಹರಿಸಲು ಸಿಎಂ ಸಭೆ. ಮೀಟಿಂಗ್ಗೆ ಬರದೆ ಸಚಿವರ ಮೋಜು ಮಸ್ತಿ. ಕಿತ್ತೋದ ರಸ್ತೆಗಳು, ಹಾಳಾಗಿರೋ ಚರಂಡಿ ವ್ಯವಸ್ಥೆ, ಸೋಮಾರಿ ಅಧಿಕಾರಿಗಳು. ಎಲ್ಲರ ಕಿವಿ ಹಿಂಡಿ ಬುದ್ಧಿ ಹೇಳಬೇಕಾದ ನಮ್ಮ ಆರ್ ಅಶೋಕ್ ಸಾಹೇಬ್ರು ನೋಡಿ ಹೇಗೆ ಕ್ರಿಕೆಟ್ ಆಡ್ತಾ ಖುಷಿಯಾಗಿದ್ದಾರೆ ಅಂತ. ಜನ ಸಾಯ್ತಿದ್ದಾರೆ, ಮೀಟಿಂಗ್ ಮಾಡೋಣ ಅಂತ ಸಿಎಂ ಸಭೆ ಕರೆದ್ರೆ ಆರ್ ಅಶೋಕ್ ಸಾಹೇಬ್ರು ಕ್ರಿಕೆಟ್ ಆಡ್ತಿದ್ರು. ಕೊನೆಗೆ ಸಿಎಂ ಬೊಮ್ಮಾಯಿ, ಅಶ್ವಥ್ ನಾರಾಯಣ್, ಬಿಬಿಎಂಪಿ, BWSSP ಅಧಿಕಾರಿಗಳ ಜೊತೆ ಸಭೆ ಮಾಡ್ಕೊಂಡ್ರು. ಕೊನೆಗೆ ಅವರು ಅಧಿಕಾರಿಗಳಿಗೆ ಕಿವಿ ಹಿಂಡಿ ಸುಮ್ಮನಾದ್ರು. ಯಾವ ಪ್ರದೇಶದಲ್ಲಿ ಜಾಸ್ತಿ ಈಗ ತೊಂದರೆ ಆಗ್ತಾ ಇರೋದನ್ನು ಐಡೆಂಟಿಫೈ ಮಾಡಿದ್ದೇವೆ. ವೆಸ್ಟ್ ಝೋನು ಮತ್ತು ಸೌತ್ ಝೋನ್ ಅಲ್ಲಿ ಈ ಬಾರಿ ಮಳೆಗಾಗಿದೆ ಮತ್ತು ಹೊರವಲಯದಲ್ಲಿ ಸ್ವಲ್ಪ ತೊಂದರೆ ಆಗಿರುವಂಥದ್ದು ಗಮನಿಸಿದ್ದೇವೆ. ಅದಕ್ಕೆ ನಾನು ತುರ್ತಾಗಿ ಏನು ಕ್ರಮ ತೆಗೆದುಕೋಬೇಕು ಅದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಬರೀ 1 ದಿನ ಹೊಡೆದ ಮಳೆಗೆ ಬೆಂಗಳೂರು ಅರ್ಧ ಮುಳುಗಿದೆ. ಬೆಂಗಳೂರಿಗೆ ಇನ್ನೇನು ಅನಾಹುತ ಕಾದಿದ್ಯೋ ಏನೋ ಆ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರಿನ ಉಳಿದ ಪ್ರಮುಖ ಸುದ್ದಿ ಬ್ರೇಕ್ ಆದ್ಮೇಲೆ. ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿರೋ ಜನ ಇವತ್ತು ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಲಗ್ಗೆ ಇಟ್ಟಿದ್ರು. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಲ್ಲಿ ಇವತ್ತು ಪ್ರವಾಸಿಗರ ದಂಡೇ ಇತ್ತು. ಸಾಲು ರಜೆಯಿಂದಾಗಿ ಮನೆ ಮಂದಿಯೆಲ್ಲ ವನ್ಯಜೀವಿಗಳ ವೀಕ್ಷಣೆಗೆ ಬಂದಿದ್ರು. ಉದ್ಯಾನವನದ ಝೂ, ಸಫಾರಿ ಮತ್ತು ಚಿಟ್ಟೆ ಪಾರ್ಕ್ ಪ್ರವಾಸಿಗರಿಂದ ತುಂಬಿತ್ತು. ಕೇವಲ ಬೆಂಗಳೂರಿಗರು ಮಾತ್ರ ಅಲ್ಲ, ಹೊರ ರಾಜ್ಯದ ಪ್ರವಾಸಿಗರು, ವಿದೇಶಿ ಪ್ರವಾಸಿಗರು ಸಹ ಇದ್ರು. ಪ್ರಕೃತಿ, ಪ್ರಾಣಿ ಪಕ್ಷಿಗಳನ್ನು ಕಂಡು ಪ್ರವಾಸಿಗರು ಸಂತಸದಲ್ಲಿದ್ದರು. ಆದರೆ ಜನ ಕೊರೋನಾ ಮಾರ್ಗಸೂಚಿಗಳನ್ನ ಮರೆತಿದ್ರು. ಟೂ ಡೇಸ್ ಹಾಲಿಡೇಸ್ ರಜಾ ಕೊಟ್ಟಿದ್ರು. ಸೊ ಹಾಗಾಗಿ 1 ದಿವಸ ಹಬ್ಬ ಆಚರಣೆ ಮಾಡಿಬಿಟ್ಟು 2ನೇ ದಿವಸ ಮಕ್ಕಳಿಗೆಲ್ಲನೂ ಒಂದು ಟ್ರಿಪ್ ಕರ್ಕೊಬೋಣ ಅಂತ ಇಲ್ಲಿ ಎಂಜಾಯ್ಮೆಂಟ್ ಕೊಡ್ಸೋದಕ್ಕಂತ ಮಕ್ಕಳಿಗೆ ಕರ್ಕೊಂಡ್ಬಂದ್ವಿ. ಜನ ಜಾಸ್ತಿನೇ ಇದ್ದಾರೆ ಪಾರ್ಕಲ್ಲಿ. ಫ್ರೀ ಇರುತ್ತೆ ಅಂತ ಕರ್ಕೊಂಡ್ಬಂದಿದ್ದು ನಾವು. ಜನ ಜಾಸ್ತಿ ಇದ್ದಾರೆ. ಅದೇ ಥರ ಅನಿಮಲ್ಸ್ ಎಲ್ಲನೂ ಇದ್ದಾವೆ. ಮಕ್ಕಳು ತುಂಬ ಸಂತೋಷವಾಗಿ ನೋಡ್ತಿದ್ದಾರೆ. ಅವ್ರಿಗೂ ಹ್ಯಾಪಿ ಆಗಿದೆ. ಯಾವುದು ಸರ್, ಕೊರೋನಾ ಅಂದರೆ ಎಲ್ಲರೂ ಮನೆಯಲ್ಲೇ ಇರ್ತಿದ್ರು. ಸೊ ಹಾಗಾಗಿ ನೋಡೋಕ್ಕಾಗ್ತಿರಲಿಲ್ಲ, ಮಕ್ಕಳಿಗೂ ಒಂದು ಎಂಜಾಯ್ಮೆಂಟ್ ಇರಲಿಲ್ಲ. ಸೊ ಕೊರೋನಾ ಮುಗ್ದಾದ್ಮೇಲೆ ಹೊರಗಡೆ ಬಂದಿರೋದ್ರಿಂದ ಮಕ್ಕಳಿಗೂ ಸ್ವಲ್ಪ ತುಂಬ ಚೆನ್ನಾಗಿದೆ. ಬೆಂಗಳೂರು ಸಿಟಿ ಒಳಗಡೆ ಇದ್ದು ಈ ಥರ ಪ್ಲೇಸ್ಗೆಲ್ಲ ಬಂದರೆ ತುಂಬ ಖುಷಿ ಆಗುತ್ತೆ.
ಇಲ್ಲಿ ಸಫಾರಿ, ಝೂ ಮತ್ತು ಇಲ್ಲಿ ಬಟರ್ಫ್ಲೈ ಪಾರ್ಕು ಎಲ್ಲ ಇದೆ. ಮತ್ತು ಎಲ್ಲ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಇದು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ZPay and News 18 Network present Crypto Simplified. ಹಲೋ, ಕ್ರಿಪ್ಟೋ ಕರೆನ್ಸಿಯ ವಿಶೇಷ ಸರಣಿಗೆ ಸ್ವಾಗತ. ZPay ಮತ್ತು ನ್ಯೂಸ್ 18 ಪ್ರಸ್ತುತ ಕ್ರಿಪ್ಟೋ ಕೀ ಸಮಾಸ್. ಈ ಸರಣಿಯ ಮೂಲಕ ನಾವು ಕ್ರಿಪ್ಟೋ ಕರೆನ್ಸಿಗಳ ಪ್ರಪಂಚದ ಇತ್ತೀಚಿನ ಸುದ್ದಿ ಮತ್ತು ನವೀಕರಣಗಳನ್ನು ಪ್ರಯತ್ನಿಸುತ್ತೇವೆ ಮತ್ತು ಅರ್ಥ ಮಾಡಿಕೊಳ್ಳುತ್ತೇವೆ. ಕ್ರಿಪ್ಟೋ ಮೌಲ್ಯದ ಉಲ್ಬಣವು ಮುಂದುವರೆದಂತೆ ಈಥರ್ ದಾಖಲೆಯ ಗರಿಷ್ಠ ಡಾಲರ್ 4,400 ಮುಟ್ಟುತ್ತದೆ. ಈಥರ್ ಡಾಲರ್ 4,400ನಲ್ಲಿ ದಾಖಲೆಯ ಗರಿಷ್ಠ ಮಟ್ಟವನ್ನು ತಲುಪಿದೆ. ಮೇ 2021ರಲ್ಲಿ ಹಿಂದಿನ ದಾಖಲೆಯ ಗರಿಷ್ಠ ಡಾಲರ್ 4,379 ಮುರಿದಿದೆ. 510.4 ಬಿಲಿಯನ್ನಲ್ಲಿ ಮಾರುಕಟ್ಟೆ ಬಂಡವಾಳೀಕರಣದ ಮೂಲಕ ಎರಡನೇ ಅತಿದೊಡ್ಡ ಕ್ರಿಪ್ಟೋ ಹೊಂದಿದೆ. ಎಥೇರಿಯಂ 2021ರಲ್ಲಿ %476 ಹೆಚ್ಚಾಗಿದೆ. ಶಿಬಾ ಇನ್ನು 770.12 ETHಗೆ ಹೆಚ್ಚಿದೆ. ಶೀಘ್ರದಲ್ಲೇ ಈಥರ್ ಆಧಾರಿತ ETF ಅನ್ನ ಸಹ ಬೆಂಬಲಿಸಲು US ನಿಯಂತ್ರಕರ ಮಾರುಕಟ್ಟೆಗಳು ಮಾತುಕತೆಯನ್ನ ನಡೆಸುತ್ತಿವೆ. ಕ್ರಿಪ್ಟೋ ಪಂಕ್ $530 ಮಿಲಿಯನ್ಗೆ ಮಾರಾಟವಾಗುತ್ತದೆ. ಕ್ರಿಪ್ಟೋ ಪಂಕ್ ಒಂದು ಫಂಗಬಲ್ ಅಲ್ಲದ ಟೋಕನ್ ಆಗಿದೆ. ಇದು ಇತಿಹಾಸದಲ್ಲಿ ಇದುವರೆಗಿನ ಅತಿ ದೊಡ್ಡ ಕಲಾ ಮಾರಾಟವಾಗಿದೆ. ಖರೀದಿಯನ್ನು ಸ್ಮಾರ್ಟ್ ಒಪ್ಪಂದ ಚಾಲಿತ ಮಾರಾಟವಾಗಿ ನೋಡಲಾಗುತ್ತದೆ. ಗಳಿಕೆಯ ಮೂಲವಾಗಿ ಸ್ಕ್ವಿಡ್ ಕ್ರಿಪ್ಟೋ ತಯಾರಿಸಲಾಗಿದೆ. ನೆಟ್ಫ್ಲಿಕ್ಸ್ನಲ್ಲೂ ಸ್ಕ್ವಿಡ್ ಗೇಮ್ ಈ ಕ್ರಿಪ್ಟೋ ಕರೆನ್ಸಿಗೆ ಸ್ಫೂರ್ತಿ ನೀಡಿದೆ. ನಾಣ್ಯವು ಅದರ ಪೂರ್ವ ಮಾರಾಟವನ್ನ ಅಕ್ಟೋಬರ್ 20ರಂದು ಪ್ರಾರಂಭಿಸಿತು ಮತ್ತು ಕಳೆದ 24 ಗಂಟೆಗಳಲ್ಲಿ ಸುಮಾರು $2,400% ಏರಿಕೆಯಾಗಿ $2.22ನಲ್ಲಿ 1 ಸೆಕೆಂಡ್ ವಹಿವಾಟಿನಲ್ಲಿ ಮಾರಾಟವಾಯಿತು. ಮಾರುಕಟ್ಟೆ ಬಂಡವಾಳೀಕರಣವು $174 ಮಿಲಿಯನ್ಗಿಂತಲೂ ಹೆಚ್ಚಿದೆ. ಮಂಗಳವಾರ ಇದು 1 ಸೆಂಟ್ ಮೌಲ್ಯದ್ದಾಗಿತ್ತು. ಆದರೆ ಶುಕ್ರವಾರದ ವೇಳೆಗೆ ಅದು ಮೌಲ್ಯದಲ್ಲಿ ಸ್ಫೋಟಿಸಿತು. ಅದು $4.39 ತಲುಪಿತು. ಇವತ್ತಿಗೆ ಇಷ್ಟು ಸಾಕು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ. ZPay and News 18 Network present Crypto Simplified.